ಸೊ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಹಾವೇರಿಯ MM ಮೋಟರ್ ಶೋರೂಮ್ ಅಲ್ಲಿ ಇದೀವಿ. ಸೊ ಬನ್ನಿ ಅದು ಆಟೋ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೇಳೋಣ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ಈ ಮಾಡೆಲ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್ ಇದು ಬಜಾಜ್ ಮ್ಯಾಕ್ಸಿಮಾ ಕಾರ್ಗೋ ಅಂತೇಳಿ ಡೀಸೆಲ್ ವೇರಿಯಂಟ್. ಇದರಲ್ಲಿ CNG ವೇರಿಯಂಟ್ ಇದೆ, ಮತ್ತೆ EVO ಅಂದ್ರೆ ಚಾರ್ಜರ್ ಗಾಡಿ, ಎಲೆಕ್ಟ್ರಿಕಲ್, ನಮ್ಮ ಕಸ್ಟಮರ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಎಲ್ಲಾ ವೇರಿಯಂಟ್ 3 ವೇರಿಯಂಟ್ ಅಲ್ಲಿ ನಮ್ಮ ಕಡೆ ಗಾಡಿ ಅವೈಲೇಬಲ್ ಇದೆ ಸರ್. ಇದು ಬಂದು ಡೀಸೆಲ್ ಸರ್. ಡೀಸೆಲ್ ಇದರ ವಿಶಿಷ್ಟತೆ ಏನಂದ್ರೆ ಈ ಗಾಡಿ 6 ಫೀಟ್ ಟ್ರೇ ಬರುತ್ತೆ ಸರ್. 3 ವೀಲರ್ ಅಲ್ಲಿ 6 ಫೀಟ್. ಚೆಸ್ಸಿನೂ ಅದೇ ತರ ಮೊದ್ಲು ಎಲ್ಲ 5.5 ಫೂಟ್ ಇತ್ತು ಸರ್. ಇವಾಗ ಚೆಸ್ಸಿನು ಪ್ಲಸ್ ಟ್ರೇನ್ ಎರಡು ಸೇರಿ ದೊಡ್ಡದು ಮಾಡಿದೆ ಸರ್. ಟೈರ್ ಸೈಜ್ ಎಲ್ಲ ಚೇಂಜ್ ಆಗಿದೆ. ಟ್ಯೂಬ್ಲೆಸ್ ಟೈರ್ ಬರುತ್ತೆ ಸರ್ ಈಗೆಲ್ಲ. ಸರ್ ಆಮೇಲೆ ಎಷ್ಟು ವೇಟ್ ಕ್ಯಾರಿ ಮಾಡುತ್ತೆ ಸರ್ ಇದು? ಸರ್ ಇದು ಆಕ್ಚುಲಿ ಗೌರ್ಮೆಂಟ್ ಹೇಳಿರೋ ಪ್ರಕಾರ ಗೌರ್ಮೆಂಟ್ ವೇಟ್ ಇರೋದು 600 kg ಸರ್. 595 ಬರುತ್ತೆ. ಬಟ್ ನಮ್ಮ ಕಸ್ಟಮರ್ ಇಲ್ಲಿ ಲೋಕಲ್ ಎಲ್ಲ ಇದು ನಮ್ಮ ಹಾವೇರಿ ಆಗಿರೋದ್ರಿಂದ ಓವರ್ಲೋಡ್ ಮಾರ್ಕೆಟ್. ಸೊ ಹಂಗಾಗಿ 1 ಟನ್ ಹಾಕ್ತಾರೆ ನಮ್ಮ ಕಸ್ಟಮರ್ಸ್ ಎಲ್ಲ. 1 ಟನ್ ಎಲ್ಲ ವೇಟ್ ಎಲ್ಲ ಕ್ಯಾರಿ ಮಾಡ್ತಾರೆ. ಒಬ್ಬೊಬ್ರು 1.5 ಟನ್ ಎಮರ್ಜೆನ್ಸಿ ಟೈಮ್ ಅಲ್ಲಿ 1.5 ಟನ್ ಹಾಕಿದ್ರು ಈಸಿಯಾಗಿ ಹೋಗುತ್ತೆ ಸರ್. ಇದು ಡೀಸೆಲ್ ವೇರಿಯಂಟ್ ಅಲ್ಲಿ. ಡೀಸೆಲ್ CNG ವೇರಿಯಂಟ್ ಅಲ್ಲಿ 1 ಟನ್ ಹಾಕಿದ್ದಾರೆ, 1200 kg ಹಾಕಿ ಲೋಡ್ ಮಾಡಿದ್ದಾರೆ. ಸೊ ಮೈಲೇಜ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ಸರ್ ಮತ್ತೆ ಬೇರೆ ಫೀಚರ್ಸ್ ಸರ್ ಇದ್ರಲ್ಲಿ? ಫೀಚರ್ಸ್ ಡೀಸೆಲ್ ಅಲ್ಲಿ ಇಷ್ಟು ಬರುತ್ತೆ ಸರ್. CNG ಅಲ್ಲಿ ಚೆನ್ನಾಗಿದೆ. ಇದರಲ್ಲಿ ಒಂದು ಕಂಪನಿ ಕ್ಲೈಮ್ ಮಾಡೋದು 36 ಕಿಲೋಮೀಟರ್ ಕ್ಲೈಮ್ ಮಾಡ್ತಾ ಇದೆ. ಸೊ ನಮ್ಮ ಕಸ್ಟಮರ್ ಹೇಳ್ತಾ ಇರೋದು ಒಂದು 30ರವರೆಗೂ ಮೈಲೇಜ್ ಬರುತ್ತೆ. ಯಾಕಂದ್ರೆ ಲೋಡ್ ಜಾಸ್ತಿ ಆಗೋದ್ರಿಂದ 30ರವರೆಗೂ ಮೈಲೇಜ್ ಬರುತ್ತೆ ಅಂತ ಹೇಳ್ತಾರೆ. ಇದೇ ವೇರಿಯಂಟ್ CNG ಕಂಪೇರ್ ಮಾಡಿದ್ರೆ ಅದು 6 ಫೀಟ್ ಟ್ರೇ ಇರುತ್ತೆ. ಬಟ್ ಅದರಲ್ಲಿ 35 ಕಿಲೋಮೀಟರ್ ಇವಾಗ ಪ್ರೆಸೆಂಟ್ ಕಸ್ಟಮರ್ 40ವರೆಗೂ ಹೇಳ್ತಾರೆ. ಸೊ 35 ಅಂತೂ ಆರಾಮ್ಸೆ ಬರುತ್ತೆ ಸರ್. ಸರ್ ಆಮೇಲೆ ಇದು ಕೃಷಿಕಂತರೂ ಯೂಸ್ ಆಗತ್ತಂತ ಆಯ್ತು ಅಂದ್ರೆ ಏನೇನೋ ತರಕಾರಿ ಫಸ್ಟ್ ಎಲ್ಲ ಏನಾಗಿತ್ತು ಸರ್, ಇಲ್ಲಿ ಬನ್ನಿ ಸರ್ ತೋರಿಸ್ತೀನಿ. ಈ ಟ್ರೇ ಅಲ್ಲಿ ಮೊದ್ಲೇನಾಗಿತ್ತು ಅಂದ್ರೆ 5.5 ಫೂಟ್ ಇರೋದ್ರಿಂದ ಒಂದು ಎತ್ತು ಕೂಡ್ತಿರ್ಲಿಲ್ಲ. ಸೊ ಇವಾಗ ಒಂದು ಎತ್ತು ಆರಾಮಾಗಿ ನಿಂತ್ಕೊಳ್ಳುತ್ತೆ ಸರ್. ಇದೇ ಟ್ರೇ ಅಲ್ಲೇ ಆರಾಮಾಗಿ ಒಂದು ಎತ್ತು ಸ್ಟ್ರೇಟ್ ಆಗಿ ನಿಲ್ಲುತ್ತೆ. ಸೊ ಹಂಗಾಗಿ ಕ್ಯಾರಿ ಮಾಡೋಕೆ ರೈತರಿಗೆ ಬಹಳ ಹೆಲ್ಪ್ ಆಗುತ್ತೆ ಸರ್. ಲೋಡ್ ಕ್ಯಾರಿ ಮಾಡ್ಲಿಕ್ಕೆ ಜಾಸ್ತಿ ಈಗ ಬಾಡಿಗೆ ಓಡಿಸೋರ್ಗೆ ಜಾಸ್ತಿ ಲೆಂತ್ ಇರೋದ್ರಿಂದ ಅವ್ರಿಗೆ ಅನುಕೂಲ ಸರ್. ದುಡಿಮೆ ಜಾಸ್ತಿ ಆಗುತ್ತೆ, ಟ್ರಿಪ್ಸ್ ಜಾಸ್ತಿ ಮಾಡ್ಬೋದು ಅಂತ ಸರ್. ಆಮೇಲೆ ಸರ್ ಇದಕ್ಕೆ ವುಡ್ ಗಿಡ್ ಎಲ್ಲ ಕಟ್ಟಿಸ್ಕೋಬೋದಾ ಅಂತ? ಕಟ್ಟಿಸ್ಬೋದು ಸರ್. ಆಕ್ಚುಲಿ ಗೌರ್ಮೆಂಟ್ ಪ್ರಕಾರ ಇರಲ್ಲ, ಬಟ್ ಏನಂದ್ರೆ ನಮ್ ಕಸ್ಟಮರ್ ಬೇಕೇ ಬೇಕಲ್ಲ, ಸೈಡ್ ಇಂದ ವುಡ್ ಕನ್ಸ್ಟ್ರಕ್ಷನ್ ಮಾಡಿಸ್ತಾರೆ ಸರ್. ಕುರಿಗಳು ಕುರಿ ಏರಕ್ಕೆ, ಎತ್ತೇರಕ್ಕೆ ಅಥವಾ ಲಗೇಜ್ ಮಾಡ್ಲಿಕ್ಕೆ ಬರುತ್ತೆ ಸರ್. ಸರ್ ಫ್ಯೂಲ್ ಕೆಪಾಸಿಟಿ ಎಷ್ಟೈತೆ ಸರ್ ಇದು? ಸರ್ 8 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಸರ್. ಇಲ್ಲಿ ಬರುತ್ತೆ ಡೀಸೆಲ್ ಟ್ಯಾಂಕ್. ಸೊ 8 ಲೀಟರ್ ಟ್ಯಾಂಕ್ ಬರುತ್ತೆ. ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಸರ್. ಇಂಜಿನ್ ಇದು 3 ವೀಲರ್ ಸೆಗ್ಮೆಂಟ್ ಅಲ್ಲಿ ಸರ್. ಪ್ರೆಸೆಂಟ್ ನಮ್ಮದೇ ಈಗ 470 cc ಇಂಜಿನ್ ಸರ್ ಇದು. ಕ್ಲಚ್ ಪ್ಲೇಟ್ ಬಂದ್ಬಿಟ್ಟು ಇದರಲ್ಲಿ ಡ್ರೈ ಕ್ಲಚ್ ಪ್ಲೇಟ್ ಸರ್. ಈಗ ದೊಡ್ಡ ಗಾಡಿ ಟಾಟಾ ಎಸ್ ಆ ಗಾಡಿಲಿ ಹೆಂಗೆ ಸಿಂಗಲ್ ಡ್ರೈ ಕ್ಲಚ್ ಬರುತ್ತಲ್ಲ ಆ ತರ. ಇದು ಆಯಿಲ್ ಕ್ಲಚ್ ಅಲ್ಲ ಸರ್, ಡ್ರೈ ಕ್ಲಚ್ ಇದು ಗಾಡಿ. ಸೊ ಹಂಗಾಗಿ 5 ಫ್ರಂಟ್ 1 ರಿವರ್ಸ್. ಸೊ ಟೋಟಲ್ 6 ಗೇರ್ ಬರುತ್ತೆ ಸರ್ ಇದರಲ್ಲಿ. 3 ವೀಲರ್ ಅಲ್ಲಿ ನಮ್ದೇ 5 ಗೇರ್, ಒಂಥರ ಕಾರ್ ಸಿಸ್ಟಮ್ ಅಲ್ಲಿ ಇರೋ ಗಾಡಿ ಸರ್. ಗೇರ್ ಬಾಕ್ಸ್ ಅಲ್ಲಿ ರಫ್ ಅಂಡ್ ಟಫ್ ನೀವು ಎಲ್ಲ ಓಡಿಸಿದ್ರು ಬರುತ್ತೆ ಸರ್. ಮೇನ್ ಇರೋದು ಇದರಲ್ಲಿ ಸಸ್ಪೆನ್ಷನ್ ಬರ್ತಾವ ಸರ್. ಹಿಂದ್ಗಡೆ 2 ಕಡೆನೂ ಶಾಕ್ ಅಬ್ಸರ್ವರ್ ಇರುತ್ತೆ. ಸೊ ಹಂಗಾಗಿ ಲೋಡ್ ಏನೇ ಹಾಕಿದಾಗನು ಅದು ಎತ್ತು ಹೊರಗಡೆ ಬೀಳಲ್ಲ ಸರ್. ಸೊ ಆರಾಮಾಗಿ ಕ್ಯಾರಿ ಮಾಡುತ್ತೆ. ಬ್ರೇಕ್ ಹಂಪ್ಸ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿ ಅವ್ರು ಬ್ರೇಕ್ ಹಂಪ್ಸ್ ಹಾರಿಸಿದ್ರು ಅದು ಏನು ಲಗೇಜ್ ಏನೋ ಹಾಳಾಗಲ್ಲ ಸರ್. ಎಗ್ ಸಹಿತ ಚೆನ್ನಾಗಿ ಓಡಿಸ್ಬೋದು ಸರ್, ಎಗ್ ಹಾಕಿದ್ರಲ್ಲಿ ಸರ್. ಈಗ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ನೀವೆಲ್ಲ 3 ವೀಲರ್ ಅಲ್ಲಿ ನೋಡಿರ್ಬೋದು ಸರ್.
ಈ ತರ ಗಾಡಿ ಕೂತು ಓಡಿಸ್ತಾರೆ ಸರ್ ಗಾಡಿನ. ಹೌದು. ನಮ್ ಗಾಡಿಲಿ ಕೂತ್ರೆ ಈ ತರ ಸ್ಟ್ರೇಟ್ ಆಗಿ ಕೂತ್ರು ನಿಮಗೆ ವ್ಯೂ ಮಾತ್ರ ಕಂಫರ್ಟ್ ಆಗಿರುತ್ತೆ ಸರ್. ಓಕೆ ಈ ತರ ನಿಮಗೆ ಪೇನ್ ಆಗಲ್ಲ, ಬೆನ್ನು ನೋವು ಬರಲ್ಲ. ಸೊ ಹಿಂಗಾಗಿ ಸ್ಟ್ರೇಟ್ ಆಗಿ ಡಬಲ್ ಸಸ್ಪೆನ್ಷನ್ ಇರೋದ್ರಿಂದ ಹಾ. ಈ ಗಾಡಿನೂ ಅಷ್ಟೇ ಚೆನ್ನಾಗಿ ಓಡಿಸ್ಬೋದು. ಅದೇ ತರ ನಮ್ಮ ವ್ಯೂ ಕರೆಕ್ಟ್ ಆಗಿದ್ರೆ ಡ್ರೈವರ್ ಆರಾಮಾಗಿ ಟೈರ್ಡ್ ಆಗಲಿಲ್ಲ ಗಾಡಿ ರನ್ ಮಾಡ್ಬೋದು ಓಕೆ ಸರ್. ಈ ಗಾಡಿಲಿ ಫಸ್ಟ್ 3 ವೀಲರ್ ಸರ್. ಸೊ ನೀವು ಬೇರೆ ತರ ಅಲ್ಲ, ನಮ್ ಗಾಡಿಲಿ ಹೆಂಗಂದ್ರೆ ಸೆಲ್ಫ್ ಹೊಡೆದು ಯಾವಾಗಲೂ 3 ವೀಲರ್ ಅಲ್ಲಿ ಎಲ್ಲರೂ ಹಗ್ಗ ಜಗ್ಗಿ 3 ವೀಲರ್ನ ಒಂಥರ ಬೇರೆ ಸೆಗ್ಮೆಂಟ್ ಅಲ್ಲಿ ನೋಡ್ತಾರೆ ಸರ್. ನಮ್ ಗಾಡಿ ಸ್ವಲ್ಪೇ ಹೊಡೆದು ಓಡಿಸ್ಬೋದು. ಸ್ವಲ್ಪ ಇಲ್ಲ ಅಂದ್ರೂ ಈ ಗಾಡಿಯಲ್ಲಿ ಇನ್ ಕೇಸ್ ಎಮರ್ಜೆನ್ಸಿ ಇದ್ರೆ ನಿಮ್ಗೆ ಹಗ್ಗ ಹಾಕಿ ಚಲೋ ಮಾಡ್ಬೋದು ಸರ್. ಫುಲ್ಲಿ ಸಿಸ್ಟಮ್ ಇದೆ ಸರ್. ಇಲ್ಲಿ ಹಗ್ಗ ಹಾಕಿ ಗಾಡಿ ಸ್ಟಾರ್ಟ್ ಮಾಡ್ಬೋದು ಸರ್. ಆ ಆಪ್ಷನ್ ಕೂಡ ಇಟ್ಟಿದ್ದೀವಿ ಸರ್. ಸರ್ ಸಸ್ಪೆನ್ಷನ್ ಬಗ್ಗೆ ಸ್ವಲ್ಪ ಸರ್ ಫ್ರಂಟ್ ಅಲ್ಲಿ 2 ಶಾಕ್ ಅಬ್ಸರ್ ಸರ್. ಓಕೆ ಫ್ರಂಟ್ ಎರಡು ಕಡೆ ಹಾ 3 ವೀಲರ್ ಅಲ್ಲಿ ಎಲ್ಲಾ ಸಿಂಗಲ್ ಬರ್ತಾವ ಸರ್. ಹಾ ಈ ಗಾಡಿಯಲ್ಲಿ 2 ಸಸ್ಪೆನ್ಷನ್. ಏನಕ್ಕೆ ಅಂತಾರೆ ಸರ್, ನೀವು ಕಸ್ಟಮರ್ ಲಾಂಗ್ ಡ್ರೈವ್ ಎಷ್ಟೇ ದೂರ ಹೋದ್ರೂ ಅವ್ರಿಗೆ ಬಾಡಿ ಸ್ಟ್ರೈನ್ ಆಗಲ್ಲ, ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ, ಸಸ್ಪೆನ್ಸ್ ಮಾಡುತ್ತೆ. ಸೊ ಹಂಗಾಗಿ ಡ್ರೈವರ್ಗೆ ಏನಾಗುತ್ತೆ ಅಂದ್ರೆ ಟೈರ್ಡ್ ಆಗಲ್ಲ, ಕಂಫರ್ಟೇಬಲ್. ಎಸ್ ಕಂಫರ್ಟ್ ಆಗಿ ಓಡಿಸ್ಬೋದು. ಆಮೇಲೆ ಇದು ಫ್ರಂಟ್ ಕಬ್ಣದ್ದು ಸರ್. ಹಾ ಇದು ಎಷ್ಟು ಗಟ್ಟಿ ಮುಟ್ಟಿ ಅಂದ್ರೆ, ಒಂದ್ ನಿಮಿಷ ಸರ್, ಈ ಕಡೆಯಿಂದ ಬೆನ್ ತೋರಿಸ್ಬಿಡ. ಹಾ ಹಿಂಗ ಇಷ್ಟು ಗಟ್ಟಿಯಾಗಿರುತ್ತೆ ಸರ್. ಹಾ ಸೊ ನೀವು ಎಲ್ಲಾದ್ರೂ ಮುಂದ್ಗಡೆ ಇನ್ ಕೇಸ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಯ್ತಾ ಇದು ಹಾಳಾಗಲ್ಲ ಸರ್ ಬೇಗ. ಇದನ್ನೇ ಮತ್ತೆ ರಿಪೇರ್ ಮಾಡ್ಕೊಂಡು ನೀವು ಯೂಸ್ ಮಾಡಬಹುದು. ಸೊ ಕಸ್ಟಮರ್ಗೆ ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಆಗುತ್ತೆ ಸರ್. ಸರ್ ಮತ್ತೆ ಪ್ರೈಸ್ ಎಷ್ಟು ಬೀಳುತ್ತೆ ಸರ್ ಇದು? ಅದೇ ಸರ್, ಇವಾಗ ಪ್ರೆಸೆಂಟ್ ಡಿಸೆಂಬರ್ ಆಫರ್ ಇದೆ. ಕಸ್ಟಮರ್ ಬಂದ್ರೆ ಡೈರೆಕ್ಟ್ ಆಗಿ ನಾವು ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ಲೋನ್ ಆಪ್ಷನ್ ಏನಾದ್ರು ಇದೆ ಸರ್? ಇದೆ ಸರ್, ನಮ್ಮಲ್ಲಿ IDFC ಬ್ಯಾಂಕ್ ಇದೆ, ಬಜಾಜ್ ಫೈನಾನ್ಸ್ ಇದೆ, ಬಜಾಜ್ ಆಟೋ ಕ್ರೆಡಿಟ್ ಲಿಮಿಟೆಡ್, ಇಂಡಸ್ಇಂಡ್ ಬ್ಯಾಂಕ್ ಇದೆ, ಶ್ರೀರಾಮ್ ಫೈನಾನ್ಸ್ ಇದೆ. ಸೊ ನಿಮ್ಮ ಸಿಬಿಲ್ ನೋಡಿ, ಸಿಬಿಲ್ ಮೇಲೆ ನಾವು ಎಲ್ಲಿ ಲೋನ್ ಫಿಟ್ ಆಗುತ್ತೆ ಅಲ್ಲಿ ಮಾಡಿಸ್ಕೊಡ್ತೀವಿ ಸರ್. ಓಕೆ ಸರ್. ರಿಟರ್ನ್ ಅಂತೂ ಕಳ್ಸಲ್ಲ ಸರ್ ನಾವು. 100% ನಮ್ಮಲ್ಲಿ ಲೋನ್ ಆಗುತ್ತೆ. ಓಕೆ ಸರ್.